ಇನ್ನು ದೇವರ ಆಶೀರ್ವಾದ, ಈಗ ತಾನೇ ಅವ್ರು ಹೇಳ್ತಾ ಇದ್ದಾಗೆ ಹೈಕಮಾಂಡ್ ಮೇಲಿನ ನಂಬಿಕೆ, ಇದೆಲ್ಲ DCM DK ಶಿವಕುಮಾರ್ ಇಟ್ಕೊಂಡು ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳ್ತಾ ಇದ್ದಾರೆ. ಸೊ ಇಲಾಖೆಗೆ ಸಂಬಂಧಪಟ್ಟಂತ ಪ್ರವಾಸ ಇದಂತ ಹೇಳ್ತಾ ಇದ್ರು ಕೂಡ ಹೈಕಮಾಂಡ್ ಭೇಟಿಗೆ ಅವರು ಕಸರತ್ತು ಮಾಡ್ತಾರೆ ಅನ್ನುವಂಥ ಮಾತನ್ನ ತಳ್ಳಿ ಹಾಕುವಂತಿಲ್ಲ. ಹಾಗಾದ್ರೆ DK ಶಿವಕುಮಾರ್ ಅವರ ಪ್ಲಾನ್ ಅನ್ನು, ಇದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ರಾಜ್ಯ ನಾಯಕರುಗಳಿಗೆ ಕೆಲ ಖಡಕ್ ಸಂದೇಶಗಳನ್ನ ಕೊಟ್ಟಿದ್ದಾರೆ. ಗೊಂದಲ ಹೈಕಮಾಂಡ್ನಿಂದ ಆಗ್ತಾ ಇಲ್ಲ, ನಿಮ್ಮಿಂದಾಗಿ ಆಗ್ತಾ ಇದೆ ಅಂತೇಳಿ ರಾಜ್ಯ ನಾಯಕರುಗಳ ನಡವಳಿಕೆ ವಿಚಾರವಾಗಿ ಬೇಸರ ಕೂಡ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಏನಾಗ್ತಾ ಇದೆ ನೋಡೋಣ. ಜಗದೀಶ್ವರಿ ಶುಭ ಸೂಚನೆ ಬೆನ್ನಲ್ಲೇ ದೆಹಲಿಗೆ DK ಈಡೇರುತ್ತಾ ಬೇಡಿಕೆ. ಕಾರ್ಯಾಚರಣೆಗೂ ಮುನ್ನ ರಾಹುಲ್ ಭೇಟಿಗೆ ಬಂಡೆ ಬಲ ಪ್ರಯತ್ನ. ಪಕ್ಷ ಎಲ್ಲರೂ ಕಟ್ಟಿದ್ದು ನನ್ನಿಂದನೇ ಎಲ್ಲ ಎನ್ನಬಾರದು, ಖರ್ಗೆ ಖಡಕ್ ಸಂದೇಶ. ಸಿದ್ದುಗೆ ಹೈಕಮಾಂಡ್ ಬಲ, DKಗೆ ಜಗದೀಶ್ವರಿ ಶುಭ ಫಲ. 2.5 ವರ್ಷವೂ ಆಯಿತು, ಅಧಿವೇಶನವೂ ಮುಗಿತು. ನವೆಂಬರ್ ಡಿಸೆಂಬರ್ ಕಳೆದು ಹೊಸ ವರ್ಷ ಬರ್ತಿದೆ. ಹೀಗಾಗಿ ಪಟ್ಟದಾಟದಲ್ಲಿ DK ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಅಂಕೋಲಾದ ಜಗದೀಶ್ವರಿ ಶುಭ ಸೂಚನೆಯಂತೆ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕು ಅನ್ನೋದನ್ನ ಚೆನ್ನಾಗಿ ಅರಿತಿರುವ DK ಹೈಕಮಾಂಡ್ ಮೂಲಕವೇ ಪಟ್ಟ ಭದ್ರ ಮಾಡಿಕೊಳ್ಳೋಕೆ ಮುಂದಾಗಿದ್ದಾರೆ. ಹಾಗಾದ್ರೆ DK ಪ್ಲಾನ್ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ CM ಅಂಡ್ ಸನ್ ನೀಡಿದ್ದ ಈ ಹೇಳಿಕೆಗಳನ್ನೊಮ್ಮೆ ನೋಡಿ. ನಾವು ಹೈಕಮಾಂಡ್ ಪಾರ್ಟಿ, ನಾನು 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗೇ ಇರೋದು. DK ಶಿವಕುಮಾರ್ ಅವರು ಕೂಡ ನಾನು CM ಆಕಾಂಕ್ಷಿ, ನನಗೂ ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ ಹೈಕಮಾಂಡ್ ಈಗಾಗಲೇ ಸದ್ಯಕ್ಕೆ ಅಂತ ಯಾವುದು ಪರಿಸ್ಥಿತಿ ಇಲ್ಲ, ಲೀಡರ್ಶಿಪ್ನ ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡುವಂಥ ಯೋಚನೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅಲ್ಲಿಗೆ ಮುಗೀತು. ಸೊ ಹಾಗಾಗಿ ಕಿತ್ತಾಟ ಅನ್ನೋದು ಯಾವುದೂ ಇಲ್ಲ. ತಂದೆ ಮತ್ತು ಮಗ ಈ ಕ್ಷಣಕ್ಕೂ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಿದ್ದಾರೆ. DK ಅವಕಾಶ ಕೇಳಿದ್ರು, ಆದ್ರೆ ಹೈಕಮಾಂಡ್ ಬದಲಾವಣೆ ಇಲ್ಲ ಎಂದಿದೆ ಅಂತ ಯತೀಂದ್ರ ನೀಡಿದ್ದ ಹೇಳಿಕೆ ಸಂಚಲನ ಮೂಡಿಸಿತು. ಸದನದಲ್ಲಿ ನಿಂತು ಸಿದ್ದರಾಮಯ್ಯ ಕೂಡ ಹೈಕಮಾಂಡ್ ನಮ್ಮ ಪರವಾಗಿದೆ ಎಂದಿದ್ರು. ಹೀಗಾಗಿ ದೆಹಲಿಯಲ್ಲಿ ನಡೆಯುವ ಕಾರ್ಯಾಚರಣೆ ಮುನ್ನವೇ DK ದೆಹಲಿಯಲ್ಲಿ ದಾಳ ಉರುಳಿಸಲು ಸಜ್ಜಾಗ್ತಿದ್ದಾರೆ. ವಿಚಾರ ಅಂದ್ರೆ ಡಿಸೆಂಬರ್ 26 ಮತ್ತು 27ಕ್ಕೆ ದೆಹಲಿಯಲ್ಲಿ AICC ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ನೀರಾವರಿ ಇಲಾಖೆಗೆ ಸಂಬಂಧಿಸಿದ ಸಭೆ ಇದ್ದು, ಈ ನೆಪದಲ್ಲಿ DCM DK ಶಿವಕುಮಾರ್ ನಾಳೆ ದೆಹಲಿಗೆ ತೆರಳುತ್ತಿದ್ದಾರೆ. ಇದೇ ವೇಳೆ ಹೈಕಮಾಂಡ್ ನಾಯಕರ ಭೇಟಿಗೂ DCM ಪ್ರಯತ್ನ ಮಾಡಲಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಭೇಟಿ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಸದ್ಯ ಕುರ್ಚಿ ಬದಲಾವಣೆ ಚೆಂಡು ರಾಹುಲ್ ಅಂಗಣದಲ್ಲಿದ್ದು, ಅವರಿಂದ ಮಾತ್ರ ನಾಯಕತ್ವ ವಿಚಾರ ಬಗೆಹರಿಯಬೇಕಿದೆ. ಆದರೆ ಇದುವರೆಗೆ CM ಬದಲಾವಣೆ ಕುರಿತು ರಾಹುಲ್ ಮಾತನಾಡಿಲ್ಲ. CM DCM ಬಳಿಯೂ ರಾಹುಲ್ ಗಾಂಧಿ ಮಾತನಾಡಿಲ್ಲ. ಹೀಗಾಗಿ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿಕೊಡಲು DK ಯತ್ನಿಸುತ್ತಿದ್ದಾರೆ. ನಾನು ನಾಳೆ ಹೋಗ್ತಾ ಇದ್ದೀನಿ. ನಮ್ದು ನೀರಾವರಿ ಇಂಟರ್ಲಿಂಕ್ ನೀರಾವರಿದಿದೆ. ನಾನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ಗೂ ಟೈಮ್ ಕೇಳಿದ್ದೀನಿ. ಕಾನ್ಫಿಡೆನ್ಸ್ ಏನ್ರಿ, ನನ್ನ ಜನ ಆಶೀರ್ವಾದ ಮಾಡೋದೇ ಕಾನ್ಫಿಡೆನ್ಸ್ ತಾನೆ. ದಿನ ಈಗ 2 ನಿಮಿಷದಲ್ಲಿ ಮಾತಾಡಿದೆ ಹೈಕಮಾಂಡ್ ಹತ್ರ. ಯಾವುದೋ ವಿಚಾರ FMCC MP ಫಾರ್ಮ್ ಕೊಡ್ಬೇಕು, ನಾನು 4 ಜನಕ್ಕೆ ಅನೌನ್ಸ್ ಮಾಡಿ ಅಂತ. ಈಗ ಜಸ್ಟ್ 5 ನಿಮಿಷ ಮುಂಚೆ ಮಾತಾಡಿದೆ. ಆದ್ರೆ ಹೈಕಮಾಂಡ್ ನಿಂದ ಬುಲಾವ್ ಬಂದ್ರೆ ಮಾತ್ರ ದೆಹಲಿಗೆ CM ಪ್ರಯಾಣ ಬೆಳೆಸಲು ನಿರ್ಧರಿಸಿದ್ದಾರೆ. CWC ಸಭೆಯಲ್ಲಿ CM ಭಾಗಿಯಾಗುವ ಸಾಧ್ಯತೆ ಇದೆ. ಈ ನಡುವೆ ಗೃಹ ಸಚಿವ ಪರಮೇಶ್ವರ್ ಹೈಕಮಾಂಡ್ನ ಒಂದು ಮಾತಿನಿಂದ ಎಲ್ಲಾ ಗೊಂದಲ ನಿಲ್ಲುತ್ತೆ ಅಂತ ನಂಬಿದ್ದಾರೆ. ಮಾಜಿ ಸಚಿವ KN ರಾಜಣ್ಣ ಕೂಡ ವರಿಷ್ಠರ ಕಡೆ ಮುಖ ಮಾಡಿದ್ದಾರೆ. ಒಂದು ಕ್ಷಣಾರ್ಧದಲ್ಲಿ ಇಂಥದ್ನೆಲ್ಲ ತಿಳಿ ಮಾಡ್ತಾರೆ ಅವರು. ಒಂದು ಹೇಳಿಕೆ ಹೈಕಮಾಂಡ್ ಇಂದ ಬಂದ್ರೆ ಎಲ್ಲವೂ ತಿಳಿ ಆಗ್ತದೆ. ಅದು ಯಾವ ಸಂದರ್ಭದಲ್ಲಿ ಹೇಳಬೇಕು ಅದನ್ನ ಹೇಳ್ತಾರೆ ಅವರು, ಅದು ಗಮನಿಸ್ತಾರೆ ಅವರು. CM ಆದಿ ಸುಗಮ ಯಾರು ಏನ್ ಮಾಡ್ಕೋಬೇಕು ಅಂತಂದ್ರು ಕೂಡ ಅಲ್ಟಿಮೇಟ್ಲಿ ಹೈಕಮಾಂಡ್ ಮ್ಯಾಟರ್ಸ್. ಅದರಿಂದ ಅದರಲ್ಲಿ ಏನಿದೆ, ಹೈಕಮಾಂಡ್ ಸಿದ್ದರಾಮಯ್ಯನವರು ಹೇಳಿದಾರಲ್ಲ, ಪದೇ ಪದೇ ಹೇಳಿದಾರೆ, ನಾನು ಮುಖ್ಯಮಂತ್ರಿ ಇರ್ತೀನಿ. ಈ ನಡುವೆ DK ದೆಹಲಿಗೆ ಬರ್ತಿರುವ ವಿಚಾರ ಗೊತ್ತಿಲ್ಲ ಎಂದಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಗೊಂದಲ ಮಾಡಿಕೊಂಡಿದ್ದಾರೆ. ಅವರೇ ಬಗೆಹರಿಸಿಕೊಳ್ಬೇಕು ಎಂದಿದ್ದಾರೆ. ಹಾಗೆಯೇ ನಾನೇ ಪಕ್ಷ ಕಟ್ಟಿದ್ದೇನೆ ಎಂಬ ನಾಯಕರಿಗೂ ಮೂಗುದಾರ ಹಾಕಿದ್ದಾರೆ. ಗೊಂದಲೇನೋ ಹೈಕಮಾಂಡ್ ಮಾಡಿದೆ, ಗೊಂದಲ ಅವರು ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನ ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು ಅದನ್ನ. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು,
ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳ್ಬಾರ್ದು. ಇದೆಲ್ಲದರ ಮಧ್ಯೆ ಎಐಸಿಸಿ ಸದಸ್ಯ ವಿ ಸುದರ್ಶನ್ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪತ್ರ ಬರೆದಿದ್ದಾರೆ. ಕಾಂಗ್ರೆಸ್ ಪಕ್ಷದ ಪ್ರತಿಷ್ಠೆಗೆ ಹೊಡೆತ ಬೀಳುತ್ತಿದೆ, ಬೇಗ ಗೊಂದಲ ಪರಿಹರಿಸಿ ಎಂದಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಮತ್ತು ನಮ್ಮ ಪಕ್ಷದ ಸಂಘಟನೆ ಹಿತದೃಷ್ಟಿಯಿಂದ ನಾನು ಆ ಪತ್ರವನ್ನು ಬರೆದಿದ್ದೇನೆ. ಗೊಂದಲಗಳನ್ನು ಸಾಕಷ್ಟು ಬಹಳ ದೂರ ಹೋಗಿರೋದ್ರಿಂದ ಅದನ್ನು ಕಡಿಮೆ ಮಾಡಲಿಕ್ಕೆ, ಬಗೆಹರಿಸಿಕೊಳ್ಳಲಿಕ್ಕೆ ನಿರ್ದೇಶನದ ಅಗತ್ಯ ಇದೆ, ತೀರ್ಮಾನಗಳ ಅಗತ್ಯ ಇದೆ. ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳಿ ಸಂಬಂಧಪಟ್ಟಂತ ಹಿರಿಯ ಮುಖಂಡರುಗಳ ಜೊತೆಗೆ ಡೆಲ್ಲಿನಲ್ಲಿ ಮಾಡಿ. ಸದ್ಯ ಈ ವಾರ ಕುರ್ಚಿ ಕಾಳಗ ದೆಹಲಿಗೆ ಶಿಫ್ಟ್ ಆಗುವ ಸಾಧ್ಯತೆ ಇದ್ದು, ಎಐಸಿಸಿ ಕಾರ್ಯಕಾರಿಣಿ ಸಭೆ ಮೇಲೆ ಎಲ್ಲರ ಚಿತ್ತ ನೆಟ್ಟಿದೆ. ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.